ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ಸೂರ್ಯ ಅರಗು. BBMPಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಮ್ಮ ದಾಸರಳ್ಳಿ BBMPಯಲ್ಲಂತೂ ಕೇಳೋದೇ ಬೇಡ, ಅಷ್ಟು ಮಟ್ಟಕ್ಕೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವರನ್ನ ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳನ್ನ ಮಾಡ್ತಾರೆ. ಇವರನ್ನ ಯಾರು ಪ್ರಶ್ನೆ ಮಾಡಬಾರ್ದು, ಅಧಿಕಾರಿಗಳನ್ನ, ಸರ್ಕಾರವನ್ನು ಯಾರೂ ಪ್ರಶ್ನೆ ಮಾಡಬಾರ್ದು. ಇವರು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ಇವರು ಪ್ರಶ್ನೆ ಮಾಡಿದ್ರೆ ನಮಗೆ ಹಿಂಸೆ ಕೊಡ್ತಾರೆ, ನಮಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಕರ್ತವ್ಯವನ್ನು ಪಾಲನೆ ಮಾಡಿ ಅಂತ ಹೇಳಿದ್ರೆ ಇವ್ರಿಗೆ ಹಿಂಸೆ ಆಗತ್ತಂತ. ಈ ಬಗ್ಗೆ ನಾವು ಹಲವಾರು ವಾಣಿಜ್ಯ ಕಟ್ಟಡಗಳು ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಯಾವ BBMP ಮತ್ತು ಕಂದಾಯ ಇಲಾಖೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ವೈಲೇಷನ್ ಮಾಡಿದೆ. ಮಿತಿಮೀರಿ ವೈಲೇಷನ್ಸ್ ಮಾಡಿರುವಂಥವು, ಸಾಮಾನ್ಯವಾಗಿ ವೈಲೇಷನ್ಸ್ ಮಾಡಿರುವಂಥದ್ದಕ್ಕೆ ನಾವು ತೊಂದರೆ ಕೊಡಲ್ಲ. ಮತ್ತು ನಾಗರಿಕರು ಯಾರಾದರೂ ಮನೆ ಕಟ್ತಾ ಇದ್ರೆ ಅವು ನಾವು ಕೇಳಲ್ಲ. ವಾಣಿಜ್ಯ ಕಟ್ಟಡಗಳು ಮಿತಿಮೀರಿ BBMPಯ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದರೆ ಅಂತಹ ಕಟ್ಟಡಗಳಿಗೆ ನಾವು RTI ಹಾಕಿ ಅಂಥವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದರೆ, ಒಬ್ಬ ಬಡವ ಸಾಮಾನ್ಯವಾಗಿ ಒಂದು ಸಣ್ಣ ಮನೆ ಕಟ್ಟಬೇಕು ಅಂದರೆ ಅವ್ನಿಗೆ 21 ರೂಲ್ಸ್ ಹಾಕಿ ಅವ್ನಿಗೆ 21 ತೊಂದರೆ ಕೊಟ್ಟು ಅವ್ನು ಮನೆ ಕಟ್ಟೋಷ್ಟರಲ್ಲಿ ಸಾಕಾಗಿ ಹೈರಾಣ ಹೋಗ್ತಾನೆ. ಅದಕ್ಕೆಲ್ಲ ನಿಮಗೆ ಕಾನೂನು ಪ್ರಯೋಗ ಮಾಡೋಕ್ಕೆ ಗೊತ್ತು, ಕಾನೂನದ ಬಗ್ಗೆ ಹೇಳೋಕ್ಕೆ ಗೊತ್ತು. ಅದೇ ಒಬ್ಬ ಶ್ರೀಮಂತ ಕಮರ್ಷಿಯಲ್ ಕಟ್ಟಡವನ್ನು, ವಾಣಿಜ್ಯ ಕಟ್ಟಡವನ್ನು ಕಟ್ತಾನೆ, ಅವನಿಗೆ ಯಾವುದೇ ನಿಯಮಾವಳಿಗಳಾಗಲಿ ಕಾನೂನಾಗಲಿ ಅನ್ವಯಿಸೋದಿಲ್ಲ. ಇದು ಯಾವ ನ್ಯಾಯ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಬಡವರಾದರೆ ಎಲ್ಲ ನಿಯಮಾವಳಿಗಳು ಬರ್ತವೆ, ಶ್ರೀಮಂತರಾದ್ರೆ ಯಾವ ನಿಯಮಾವಳಿಗಳು ಇಲ್ಲ. ಇದ್ರ ಬಗ್ಗೆ ನಾನು RTI ಹಾಕಿ ನಾನು ಹಲವಷ್ಟು ಬಿಲ್ಡಿಂಗ್ಗಳಿಗೆ RTI ಹಾಕಿದ್ದೀನಿ. ಇದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ನಾನು ಒತ್ತಾಯ ತಂದಾಗ ಅಧಿಕಾರಿಗಳು ನಾಟಕ ಆಡಿದ್ದಾರೆ. ನೋಡ್ಕೊಂಬನ್ನಿ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ, ಒಂದು ಸ್ಟಿಂಗ್ ಆಪರೇಷನ್ನು, ನೋಡ್ಕೊಂಬನ್ನಿ. ಸರ್, ಈಗ ನಮ್ಮವು ಏನು ಮಾಡ್ತೀರಾ ನೀವು ಹೇಳಿ. ಈಗ ನೋಡಿ, ಬಹಳಷ್ಟು ಹಾಕಿದ್ದೀನಿ, ಬಹಳಷ್ಟು ನಿಮಗೆಲ್ಲ ಫಾಲೋ ಅಪ್ ಮಾಡಿದ್ದೀನಿ, ಎಷ್ಟೊಂದೆಲ್ಲ ಹೇಳಿದ್ದೀನಿ. ನಾನು ಹಾಕಿರುವಂಥದ್ದು ಮೊಟ್ಟ ಮೊದಲಾಗಿ ತಿಳಿಸ್ತೀನಿ, ಯಾವುದೇ ನಮ್ಮ ದಾಸರಳ್ಳಿ ಕ್ಷೇತ್ರದ ವೋಟರ್ ಅಥವಾ ನಾಗರಿಕರದಾಗಲಿ ಹಾಕಿಲ್ಲ, ಮೊದಲನೇದು. ಎರಡನೇದು, ಕಮರ್ಷಿಯಲ್ ಯಾರು ಕಮರ್ಷಿಯಲ್ನಲ್ಲಿ ಮಾಡಿ ವೈಲೇಷನ್ ಮಾಡಿದ್ದಾರೆ. ವೈಲೇಷನ್ ಸಣ್ಣ ಪುಟ್ಟ ಮಾಡಿದ್ರು ಪರವಾಗಿಲ್ಲ, ಮಿತಿ ಮೀರಿ BBMP ಅನ್ನೋದು ಲೆಕ್ಕಕ್ಕೆ ಇಲ್ಲ ಅನ್ನೋ ಮಟ್ಟಕ್ಕೆ ಮಾಡಿದ್ದಾರೆ. ಅಂಥವ್ರಿಗೆ ನಾನು ಹಾಕಿರೋದು, ಆಯ್ತಾ? ನಾನು ಹಾಕಿ ಕಂಟಿನ್ಯೂಸ್ 4 ತಿಂಗಳು 3 ತಿಂಗಳುಗಳಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ, ನಿಮ್ಮ ಇಂಜಿನಿಯರ್ಗಳ ಹತ್ರ, ನಿಮ್ಮವ್ರು ಯಾರೋ ಆಪರೇಟರ್ಗಳ ಹತ್ರ ಎಲ್ಲ ಹತ್ರ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಯಾವುದು ಇವತ್ತವರೆಗೂ ಒಂದೂ ರಿಸಲ್ಟ್ ಬಂದಿಲ್ಲ, ಆಯ್ತಾ? ಕೊನೆಗೆ ನಾನೇ ಓಡಾಡಿ ಮಾಡಿ ಯಾವುದು ಇದು ಕಳಿಸಿದ್ವಿ, ಯಾವುದೋ MEL ಬಿಡ್ತು 13ನೇ ಕ್ರಾಸ್ದು, ಅದು ಎಲೆಕ್ಟ್ರಿಕ್ದು ಒಂದು. ನಾನು ಹೋಗಿ ZC ಹತ್ರ ಕುತ್ಕೊಂಡು ಅವ್ರು ಗಲಾಟೆ ಮಾಡಿದ್ದಕ್ಕೆ ಕರೆಂಟ್ ಕಟ್ ಮಾಡಿಸಿಲ್ಲ, ಪತ್ರ ಬರೆದ್ರು. ಆ ಪತ್ರ ಏನಾದ್ರು ಇವ್ರು ತಗೊಂಡೋಗಿ ಇವ್ರು ಕಟ್ ಮಾಡಿಸ್ಬೇಕು. BBMP ಅವ್ರು ತಾನೇ ಕೆಲಸ, ಅದು ಇವ್ರು ತಗೊಂಡೋಗಿ ಅವ್ರು ಕೊಟ್ಟು ಇವರೇ ಫಾಲೋ ಅಪ್ ಮಾಡಿ ಕಟ್ ಮಾಡಿಸ್ಬೇಕು. ಕೇಳಿ, ನಾನು ಖುದ್ದಾಗಿ ಹೋಗಿ ಫಾಲೋ ಅಪ್ ಮಾಡಿ ಕಟ್ ಮಾಡಿಸಿದ್ದೀನಿ. ನಾನು ಖುದ್ದಾಗಿ ಹೋಗಿ ಫಾಲೋ ಅಪ್ ಮಾಡಿ ಕಟ್ ಮಾಡಿಸಿದ್ದೀನಿ. ಈಗ ಇಷ್ಟೆಲ್ಲ ಮಾಡಿ ಈಗ ಏನಾಗಿದೆ, ನಾವು 3-4 ಪ್ರತಿಯೊಂದು ಯಾರು ತಪ್ಪು ಮಾಡಿದ್ದಾರೆ, ಯಾರು ಇದು ಇವ್ರು ಏನಂತಂದ್ರೆ, ಯಾರಾದ್ರೂ ಈ ಇಂಜಿನಿಯರ್ಗಳು ಒಬ್ಬ ಬಡವ ಒಂದು ಸಣ್ಣ ರೋಡ್ ಅಗ್ಯಕ್ಕೆ ಹೋದ್ರೆ ಅಥವಾ ಸಣ್ಣದಾಗಿ ಏನೋ ಒಂದು ಚೂರು ವ್ಯವಸ್ಥೆ ಮಾಡ್ಬಿಟ್ರೆ ಹೋಗ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ಅವ್ನು ತೊಂದರೆ ಕೊಡೋಕ್ಕಾಗತ್ತೆ. ಇವರೆಲ್ಲ ಶ್ರೀಮಂತರುಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೊಟ್ಟರು, ಕಮರ್ಷಿಯಲ್ ಕೊಟ್ಟರು, ಇವರಲ್ಲಿ ಏನು ದೇವ್ರು ಆಗಿರಲ್ಲ, ಇವ್ರ ಮೇಲೆ ಆಕ್ಷನ್ ತಗೊಳ್ಳಲ್ಲ. ಸರ್, ಇದೇ ಗೆಳೆಯರ ಬಳಗ, ಸಿಡದಹಳ್ಳಿ, ಚಿಕ್ಕಸಂದ್ರ, ಎಷ್ಟು ಕಡೆ ನಾನು ಕೊಟ್ಟಿರೋಂಥದ್ದು, ಎಷ್ಟು ಕಡೆ ನಾವು ಕೊಟ್ಟಿರೋದಕ್ಕೆ ಇವತ್ತರೆಗೂ ಒಂದು ಪ್ರಾಪರ್ ರೆಸ್ಪಾನ್ಸ್ ಇಲ್ಲ. ಒಂದಕ್ಕೂ ಪ್ರಾಪರ್ ನೋಟಿಸ್ ಕೊಡ್ರಿ, ನೋಟಿಸ್ ಕಾಪಿ ಕೊಟ್ಟರೆ ನೋಟಿಸ್ ಕಾಪಿಗಳು ಕೊಡಲ್ಲ. RTI ಹಾಕಿರೋದಕ್ಕೆ ನೋಟಿಸ್ ಕಾಪಿಗಳು ಕೊಟ್ಟಿಲ್ಲ ನನಗೆ. ಯಾಕೆ ಹಂಗೆ ತಪ್ಪಿಸ್ಕೊಂಡು ನೋಡೋದು? ಕೆಲಸ ಮಾಡಿರೋದು ಯಾವನ 4 ಇದೆ, ಕೊಡ್ತೀನಿ. 4 20, 15, 20 ಇದೆ, ಅಷ್ಟೊಂದೆಲ್ಲ ಮಾಡೋದಲ್ಲ. ಮತ್ತೆ ಅವತ್ತು ಯಾಕೆ ಫಾಲೋ ಅಪ್ ಮಾಡಿಲ್ಲ ನಿಮ್ಮ ಆಪರೇಟರ್ಗಳು, ನಿಮ್ಮ ಇವರು ಇಂಜಿನಿಯರ್ಗಳು? ಈಗೇನೋ ಮಂಜೇಗೌಡರು ಹೊಸದಾಗಿ ಬಂದಿದ್ದಾರೆ, 10 ದಿವಸ ಆಗಿದೆ, 15 ದಿವಸ ಆಗಿದೆ, ಓಕೆ, ನಾನು ಕೇಳಲ್ಲ, ಅವ್ರಿಗೇನು ಗೊತ್ತಿರಲ್ಲ. ಹಳಬ್ರಿದ್ದವರು ಮಾಡಿಲ್ಲ, ಇವ್ರು ಯಾರು ಆಕ್ಷನ್ ತಗೊಳ್ಳಲ್ಲ, ಮತ್ತೆ ನಾವು ಯಾರನ್ನು ಕೇಳೋಣ? ಹಾಗಾದ್ರೆ ಬೆಂಗಳೂರಲ್ಲಿ ಯಾರು ಏನ್ ಬೇಕಾದ್ರೆ ಮಾಡ್ಬೋದು? ಸರ್, ಇಲ್ಲ, ಈ ಇಶ್ಯೂ ಇದು ದೊಡ್ಡದಾಗುತ್ತೆ. ಯಾಕೆ ಕಾರಣ ಏನಂತ ಮೀಡಿಯಾದಲ್ಲಿ ಏನು ಬರ್ತಾ ಇದೆ ಗೊತ್ತಾ ನಿಮಗೆ? ಮೀಡಿಯಾದಲ್ಲಿ ಏನು ಬರ್ತಾ ಇದೆ ಅಂತ ಗೊತ್ತಾ? ಬೇಕಂತ ಬಿಲ್ಡಿಂಗ್ಗಳಿಗೆ RTI ಇದನ್ನ ಹಾಕಿ
ವಸೂಲಿ ಮಾಡ್ತಾ ಇದ್ದಾರೆ ಅಂತ ಬಂದಿದೆ. ನಾವು ತಿಂದಿದ್ರೆ ಹೌದು ತಿಂದಿದ್ದ, ನಾವು ತಿಂದಿಲ್ದೇ ಇರೋದಕ್ಕೆ, ನಾವು ಮಾಡಿಲ್ದೇ ಇರೋದಕ್ಕೆ ನಾವೇ ಯಾಕೆ ಸರ್ ಸುಮ್ಮನೆ ಅನ್ನಿಸ್ಕೋಬೇಕು? ಪರ್ಟಿಕ್ಯುಲರ್ ದಾಸರಳ್ಳಿ ಕೊಡ್ತೀನಿ, ವಿಡಿಯೋ ಕೊಡ್ತೀನಿ. ವಿಡಿಯೋ ಕಳಿಸ್ತೀನಿ ನಾನು. ವಿಡಿಯೋನು ನಿಮ್ಗೆ ಕಳಿಸ್ತೀನಿ, ಕಾಪಿ. ಕೂತ್ಕೊಂಡು ಬಂದಿದೆ ನೋಡಿ. ಇವರು ಯಾರೋ ಮಾಜಿ ಶಾಸಕರೇ ಮಾತಾಡಿದ್ದಾರೆ. ಮಾಜಿ ಶಾಸಕರೇ ಕುತ್ಕೊಂಡು ಮಾತಾಡಿದಾರೆ ರೀ. ಎಲ್ಲ ಇದು ಇವ್ರು ಹೋಗಿ ಎಲ್ಲ ಕಡೆ ಆಟೆ ಹಾಕ್ಬಿಟ್ಟು ದುಡ್ಡಿಸ್ಕೊಂಡು ತಿಂತಾರೆ ಅಂತ ಅಂದ್ಬಿಟ್ಟು ನಮ್ಗೆ ದುಡ್ಡಿಸ್ಕೊಂಡು ತಿಂದಿರೋದು ಇವ್ರು ಯಾಕೆ? ಈಗ ನಾನು ಕೊಟ್ಟು 3 ತಿಂಗಳು 4 ತಿಂಗಳು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ದುಡ್ಡಿಸ್ಕೊಂಡು ತಿಂದಿರೋದು ಯಾರೋ ಇಂಜಿನಿಯರ್ಗಳು. ಇಲ್ಲಾಂದ್ರೆ ಆಕ್ಷನ್ ತಗೋಬೇಕು, ನೋಟಿಸ್ ಕಾಪಿಗಳು ಕೊಡ್ಬೇಕಾಯ್ತು. ನೋಟಿಸ್ ಕೊಟ್ಟಿದ್ದೀವಿ ಸರ್, ಮಾಡಿದ್ವಿ ಸರ್, ಫಾಲೋ ಮಾಡೋದು, ಒಂದಕ್ಕೂ ಫಾಲೋ ಅಪ್ ಕೊಡಲ್ಲ, ನೋಟಿಸ್ ಕಾಪಿಗಳು ಕೊಡಲ್ಲ. ಯಾಕೆ ಅವ್ರು ಸಿಟ್ಕೋತಾರೆ? ಇವರೇನು ಅವ್ರ ಮಾವನ ಮಕ್ಕಳ ಸರ್? ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಮ್ಮ ಮೇಲೆ ಕಪ್ಪು ಮಸಿ ಬಂದ ಮೇಲೆ ನಾನು ಯಾವುದೇ ಕಾರಣಕ್ಕೂ ಇದನ್ನ ಬಿಡಲ್ಲ, ಆಯ್ತಾ? ಈಗ ನಾನು ಆಕ್ಚುಲಿ ಮೀಡಿಯಾ ಜೊತೆ ಬಂದಿದ್ದೆ, ನೀವು ಯಾರೋ ತಿಳ್ಕೊಳ್ಳಿ, ಮೀಡಿಯಾ ಜೊತೆ ಬಂದಿದ್ದೆ. ಎಲ್ಲಾರನ್ನು ಕೂರಿಸಿ, ನಿಮ್ಮ ಇಂಜಿನಿಯರ್ ನೀವು ಎಲ್ಲಾರನ್ನು ಕೂರಿಸಿ ಉತ್ತರ ಕೊಡಿ ಅಂತ ಕೂತ್ಕೊಳ್ಳ ಅಂತ ಎಲ್ಲ ಮೀಡಿಯಾ ಕರ್ಕೊಂಡ್ ಬಂದಿದ್ದೆ. ಅದೃಷ್ಟವಶಾತ್ ನೀವು ಅವತ್ತಿರ್ಲಿಲ್ಲ, ಅದೃಷ್ಟವಶಾತ್ ಅವತ್ತಿರ್ಲಿಲ್ಲ. ಸರಿ ಆಯ್ತು, ಈಗ ಬೇಡ, ಇನ್ನೊಂದ್ಸರಿ ಎಕ್ಸ್ಕ್ಯೂಸ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಬೇಡ ಬಿಡಿ ಸರ್ ಹೋಗ್ಲಿ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಅವ್ರು ಅದಕ್ಕೂ ಸ್ಪಂದಿಸದೆ ಹೋದ್ರೆ ಆವಾಗ ಮೀಡಿಯಾದವರೆಲ್ಲ ಬಂದು ಅದೇನಿದೆ ಎಲ್ಲ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ZC ಅವ್ರಿಗೂ ನಾನು ಹೋಗ್ತೀನಿ, ನೆಕ್ಸ್ಟ್ ಮೀಡಿಯಾ ಕರ್ಕೊಂಡು ಹೋಗೋದು. ನಮ್ಮ ಮೇಲೆ ಸುಮ್ಮನೆ ಇಲ್ದಿರೋ ಆರೋಪಗಳು ಬಂತಂದ್ಮೇಲೆ ಆಕ್ಷನ್ ತಗೊಳ್ಳಿ, ತೋರಿಸ್ತೀನಿ, ತಗೊಳ್ಳಿ, ನಿಮಗೆ ಕಳಿಸ್ತೀನಿ, ತಗೊಳ್ಳಿ, ಕಳಿಸ್ತೀನಿ, ನಿಮಗೆ ಕಳಿಸ್ತೀನಿ, ತಗೊಳ್ಳಿ. ನಮಗೆ ನಾವು ಯಾಕೆ ಆರೋಪಗಳು ತಗೋಬೇಕು? ಆಯ್ತಾ? ದುಡ್ಡು ತಗೊಂಡಿರೋದು ಇವರು ಇಂಜಿನಿಯರ್ಗಳು, ದುಡ್ಡು ತಗೊಳ್ಳೋಗಿದ್ರೆ ಇಷ್ಟೊತ್ತಿಗೆ ನೋಟಿಸ್ಗಳು ಕೊಟ್ಟಿರೋರು, ಆಕ್ಷನ್ ತಗೊಂಡಿರೋರು, ದುಡ್ಡು ತಗೊಂಡಿರೋದಕ್ಕೆ ಇವರು. ಆಮೇಲೆ ನಾನು ಪ್ರೆಷರ್ ಇಡ್ತಾ ಇದ್ದೀನಿ, ಕೆಲಸ ಮಾಡಿ ಅಂತ. ಆ ಕೆಲಸ ಮಾಡಿ ಅಂತ ಯಾವಾಗ ನಾನು ಪ್ರೆಷರ್ ಇಡ್ತಾ ಇದ್ದೀನಿ, ಇವ್ರಿಗೆ ಏನಾಗೋಯ್ತು, ಇವ್ನು ಬಿಡಲ್ಲಪ್ಪ, ಹಿಂಸೆ ಕೊಡ್ತಾನೆ ನಮಗೆ ಅಂತ ಹೇಳ್ಬಿಟ್ಟು ಈಗ ನನ್ನ ಮೇಲೆ ಒಂದು ಕೂರಿಸ್ಬೇಕಲ್ಲ. ಈಗ ಇವರೇ ಹೋಗಿ ಎಲ್ಲೆಲ್ಲಿ ಏನೇನು ಹೇಳ್ಕೊಂಬಂದಿದ್ರೋ ಗೊತ್ತಿಲ್ಲ, ಆಯ್ತಾ? ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಇನ್ನು ಸುಮ್ಮನಿರೋ ಮಾತಿಲ್ಲ. ನೀವು ಕೆಲಸ ಮಾಡಿ ನಿಮ್ಮ ಕರ್ತವ್ಯ. ಅಲ್ಲಿ ಯಾರೊಬ್ಬರು ಕೂತ್ಕೊಂಡು ಅಯ್ಯೋ ಮಾಡೋಕ್ಕೆ ಹಿಂಸೆ ಕೊಡ್ತಾರೆ ನಮಗೆ ಇಲ್ಲಿ BBMP ಅವ್ರಿಗೆ ಅಂತ ಹೇಳಿದ್ದಾರೆ. BBMP ಅವ್ರಿಗೆ ಹಿಂಸೆ ಕೊಡೋ, ಸ್ವಾಮಿ ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ ಕೇಳೋದೇ ನಿಮ್ಗೆ ಹಿಂಸೆ ಅಂದರೆ ಬೇಡ, ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ರಿ. ಹ್ಞೂ ಸರ್, ನಿಮ್ಮ ಕರ್ತವ್ಯ ಮಾಡಿ ಅಂತ ನಿಮ್ಮನ್ನು ಕೇಳೋದೇ ನಿಮ್ಗೆ ತಪ್ಪು ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ರಿ. ನಮ್ಗೆ ಚಿಂತೆನೇ ಇಲ್ಲ, ಬೇಡ ಕೆಲಸ ಮಾಡೋರು ಕರ್ಕೊಂಡು ಕೂರಿಸ್ತೀವಿ. ನೋಡಿ ನಾನು ಕೊಡ್ತೀನಿ, ನೋಡಿ ತೋರಿಸ್ತೀನಿ, ನೋಡಿ ನಾನು ತೋರಿಸ್ತೀನಿ. ಯಾವುದು ಚೊಕ್ಸದ್ರದ್ದು ಕೊಡಿ, ಇಟ್ಕೊಳ್ಳಿ, ಹೆಂಗಿರೋದ್ರೆ ಸ್ಟ್ರಾಂಗ್ ಆರಂಭತ್ತು. ನೋಡಿ ಸರ್, ನೋಡಿ ಸರ್, ಅದು ಬಿಡಿ, ಆಮೇಲೆ ನೋಡ್ಕೊಳ್ಳಿ ಅದನ್ನ. ಇದು ನೋಡಿ, 12ನೇ ಕ್ರಾಸಲ್ಲಿ ಒಂದು ಬಂದಿದ್ದು, ಇದಕ್ಕೆ ಇವತ್ತರೆಗೂ ನೋಟಿಸ್ ಕೊಟ್ಟಿದ್ರೆ ಕೇಳಿ, ಆಯಿತಾ? ಇದಕ್ಕಿಂತ ಹಳೆ ಕೊಡ್ತೀನಿ, ಜಸ್ಟ್ ಹೊಸದದು, ಆಯಿತಾ? ಎಲ್ಲ ನಾನು ಜೆರಾಕ್ಸ್ ಮಾಡಿ ನಿಮ್ಗೆ ಕೊಡ್ತೀನಿ, ಹಳೆವು ಕೊಡ್ತೀನಿ, ಹೊಸದು ಬೇಡ. ಹೊಸದು ಆಯಿತು, ಫಾಲೋ ಅಪ್ ಮಾಡಲಿ. ಹಳೆವು ಕೊಡ್ತೀನಿ, ಹಳೆವು ನಿಲ್ಸಿರೋ ಕೊಡ್ತೀನಿ ನಾನು. ದಯವಿಟ್ಟು ಇಮ್ಮಿಡಿಯೇಟಾಗಿ ಏನಿಲ್ಲ, ನನಗೆ ಇಮ್ಮಿಡಿಯೇಟಾಗಿ ನಾನು ಹಾಕಿರುವಂಥದ್ದು ಎಲ್ಲವೂ. ಸರ್ ಮನೆಗಳು ಹಾಕಲ್ಲ ಸರ್, ನಾನು ಯಾವ ಮನೆಗೂ ಹಾಕಲ್ಲ ಸರ್. ನಾನು ಹಾಕಿರೋದು ಎಲ್ಲವೂ ವಾಣಿಜ್ಯ ಕಟ್ಟಡ, ನಾನು ಯಾವುದು ಮನೆಗೆ ಹಾಕಿಲ್ಲ. ಕಳಿಸ್ಕೊಡ್ತೀನಿ, ನೀವು ಆಕ್ಷನ್ ತಗೊಳ್ಳಿ. ಆಕ್ಷನ್ ತಗೊಂಡು ಯು ಶುಡ್ ಸೇ ದಟ್ ನಾವು ಕರೆಕ್ಟ್, ನಮ್ಮ ಮೇಲೆ ಬಂದಿರೋಂಥ ಆರೋಪನ ನೀವು ಕ್ಲಿಯರ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ನಾನು ಖಂಡಿತ ಮೀಡಿಯಾ ಕರ್ಕೊಂಡು ZC ಮುಂದೆ ಕೂತ್ಕೊಂಡು ಗಲಾಟೆ ಮಾಡ್ತೀನಿ. ಹಾಂ ಆಯ್ತು. ನೆನ್ನೆ ಕೂಡ ಮಂಜೇಗೌಡರಿಗೆ ಹೇಳಿದ್ದೀನಿ ಸರ್, ಅಲ್ಲಿ 13 ಎಕರೆ MA ಹೊಟ್ಟು ಇವಾಗ ಅವರು ಕೆಲಸ ಮಾಡ್ತಾರೆ, ಅವ್ರ ಕೆಲಸ ಕೋರ್ಟ್ ಸ್ಟೇ ಇದೆ ಅಂದಮೇಲೆ ಕೆಲಸ ಮಾಡಂಗಿಲ್ಲ ಅವರು. ಕೆಲಸ ಅವನು ಆಗಲೇ ಬಿಲ್ಡಿಂಗ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತಾನೆ. ನಿಲ್ಸಿ ಹೋಗಿ ಅಟ್ಲೀಸ್ಟ್ ಸಾಮಾನು ಸೀಸ್ ಮಾಡ್ಕೊಂಡು, ಸೀಸ್ ಮಾಡಲ್ಲ, ಹೋಗಲ್ಲ. ಯಾಕೆ ಹೋಗಲ್ಲ? ಯಾಕೆ ಮಾಡಲ್ಲ? ಇಲ್ಲೇ 13ನೇ ಕ್ರಾಸ್ದು. ಆಯ್ತಾ? ಇವತ್ತು ಆಮೇಲೆ ಅನಧಿಕೃತ ಬಡಾವಣೆಗಳು ಏನ್ ಮಾಡೋದು, ಅದು ಕೊಟ್ಟಿದ್ದೀನಿ ಕಂಪ್ಲೇಂಟು, ಅವು ಕೂತ್ರ ಇಲ್ಲ. ಕಮರ್ಷಿಯಲ್ ಬಿಲ್ಡಿಂಗ್ಗಳು ಕೊಟ್ಟಿದ್ದೀನಿ, ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ನೋಟಿಸ್ ಕೊಟ್ಟಿದ್ದೆ, ನೋಟಿಸ್ ಕಾಪಿಗಳು ಕೊಡಲ್ಲ, ನೋಟಿಸ್ ಕಾಪಿ ತೋರಿಸೋದು ಇಲ್ಲ. ನಾನು ಮೀಡಿಯಾ ಕರ್ಕೊಂಡ್ಬಂದು ಕೂತ್ಕೊಂಡ್ರೆ, ನಿಮ್ಗೆ ಎಂತ ಟ್ರಬಲ್ ಆಗ್ತದೆ ಅಂತ ಯೋಚನೆ ಮಾಡಿ. ನಾನು ಲೋಕಾಯುಕ್ತ ಕೇಸ್ ಹಾಕೊಂಡು ಕೂತ್ಕೊಂಡ್ರೆ ಇನ್ನು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಯೋಚನೆ ಮಾಡಿ. ನೋಡಿದ್ರಲ್ಲ ವೀಕ್ಷಕ ಬಂದವರ, ಇವರ ಬೇಜವಾಬ್ದಾರಿತನವನ್ನು ಪ್ರಶ್ನೆ ಕೇಳಿದ್ರೆ ಎದ್ದು ಓಡೋಗ್ತಾರೆ, ಕಳ್ಳರ ಥರ.
ಯಾವನು ಎದುರಿಸೋಕ್ಕೆ ಶಕ್ತಿ ಇರೋದಿಲ್ವೋ ಅವನೇ ಪರಾರಿಯಾಗೋದು. ಯಾವನು ಅನ್ಯಾಯ ಮಾಡಿರ್ತಾನೋ ಅವನೇ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು. ಇವರು ತಾವು ಮಾಡಬೇಕಾದಂಥ ಕರ್ತವ್ಯವನ್ನು ಮಾಡೋದು ಬಿಟ್ಟು ತಮ್ಮ ಭ್ರಷ್ಟಾಚಾರ ಮಾಡಲಿಕ್ಕೆ, ತಾವು ಭ್ರಷ್ಟಾಚಾರ ಎಸಗಲಿಕ್ಕೆ, ಜನಗಳ ಹತ್ರ ದುಡ್ಡನ್ನು ಸುಲಿಗೆ ಮಾಡಲಿಕ್ಕೆ ಇವರು ತಮ್ಮ ಅಧಿಕಾರವನ್ನು ಉಪಯೋಗಿಸ್ಕೊಳ್ತಾರೆ. ಬಿಟ್ಟರೆ ಸರಿಯಾದ ಕ್ರಮವನ್ನು ತಗೊಳ್ಬೇಕು ಅನ್ನೋದು ಇವರ ರಕ್ತದಲ್ಲೇ ಇಲ್ಲ, ಇವ್ರ ಬ್ಲಡ್ಡಲ್ಲೇ ಇಲ್ಲ. ಯಾಕೆ ಹೇಳಿ? ಸರ್ಕಾರ ಅಂತ ಸರ್ಕಾರ, ಇವರು ಅಂತ ಅಧಿಕಾರಿಗಳು. ಯಥಾ ರಾಜ ತಥಾ ಪ್ರಜಾ. ಸರ್ಕಾರ ಹೆಂಗಿದೆಯೋ ಇವರು ಹಂಗೆ ಇದೆ. ಈಗ ನೋಡಿ, ಸರ್ಕಾರಗೂ ಇವ್ರಿಗೂ ಮಾಡುವಂಥ ಭ್ರಷ್ಟಾಚಾರಕ್ಕೂ ಸಂಬಂಧ ಇದೆ. ಹೆಂಗ್ ಸಂಬಂಧ ಇದೆ ಅಂತ ಗೊತ್ತಾ? ಮೊನ್ನೆ ಪೇಪರ್ನಲ್ಲಿ ನೀವೆಲ್ಲ ನೋಡಿರ್ಬೋದು. ಅಲ್ಲಿ ಒಂದು ವಿಚಾರ ಬರುತ್ತೆ. ಏನಂತ? ಸರ್ಕಾರಿ ಅಧಿಕಾರಿಗಳ ಸಂಬಳದಲ್ಲಿ 5% ಸರ್ಕಾರ ಕೇಳ್ತಾ ಇದೆ. ಏನಕ್ಕೆ ಅಂದರೆ ಗ್ಯಾರಂಟಿಗಳನ್ನ ತುಂಬಿಸೋದಕ್ಕೆ ದುಡ್ಡಿಲ್ಲ, ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ಸಂಬಳದ 5% ಕೊಡಿ ಅಂತ ಕೇಳ್ತಾ ಇದೆ ಅಂತ. ಸಂಬಳದಲ್ಲಿ 5% ತಗೊಂಡ್ಬಿಟ್ರೆ ಇವ್ರು ಇನ್ನೇನು ಮಾಡ್ತಾರೆ? ಭ್ರಷ್ಟಾಚಾರ ಮಾಡದೆ, ಲಂಚ ತಗೊಳ್ಳದೆ, ಸುಲಿಗೆ ಮಾಡದೆ ಇನ್ನೇನು ಮಾಡ್ತಾರೆ? ಸುಲಿಗೆ ಮಾಡ್ತಾರೆ, ಕ್ರಮ ತಗೊಳ್ಳಲ್ಲ, ಸರಿಯಾಗಿ ಕರ್ತವ್ಯ ನಿರ್ವಹಿಸಲ್ಲ. ಸಂಬಳ ಕಿತ್ಕೊಂಡ್ರೆ ಯಾವ ಮನುಷ್ಯನು ಸರಿಯಾಗಿ ಕೆಲಸ ಮಾಡಲ್ಲ. ಇದು ಸಣ್ಣ ಒಂದು ಅಂಗಡಿನಲ್ಲಿ ಒಬ್ಬನಿಗೆ ಸಂಬಳ ಕೊಡ್ಬಿಡಿ, ನೋಡೋಣ ಅವ್ನು ಕೆಲಸ ಮಾಡ್ತಾನೆ ಹುಡುಗ ಅಂತ. ಇಲ್ಲ ಒಂದು ಕದಿತಾನೆ, ಇಲ್ಲ ಅಂದ್ರೆ ಓಡಾಡ್ಬಿಡ್ತಾನೆ. ಇಲ್ಲೂ ಅದೇ ನಡೀತಾ ಇರೋದು. ಸರ್ಕಾರ ಅಧಿಕಾರಿಗಳ ಹತ್ರನೇ ತೊಂದರೆ ಕೊಟ್ಟು ಅಧಿಕಾರಿಗಳ ಸಂಬಂಧ ಅಧಿಕಾರಿಗಳು ದುಡ್ಡನ್ನೇ ಕೇಳೋಕೆ ಶುರು ಮಾಡಿದ್ರೆ ಅವರು ಸುಲಿಗೆ ಮಾಡೋದು, ಭ್ರಷ್ಟಾಚಾರ ಮಾಡೋದು ಮಾಡೇ ಮಾಡ್ತಾರೆ. ಇವ್ರಿಗೆಲ್ಲ ನೀವು ಟ್ಯಾಕ್ಸ್ ಕಟ್ಟಿ, ಇವರಿಗೆಲ್ಲ ನೀವು ಸಂಬಳ ಕೊಡ್ತೀರಾ. ಸರ್ಕಾರ ಮಾಡುವಂಥ ವಿವಿಧ ಯೋಜನೆಗಳಿಗೆ ನೀವು ದುಡ್ಡು ಕೊಡ್ತೀರಾ. ಸರ್ಕಾರ ಲೂಟಿ ಮಾಡಕ್ಕೆ ಬೇಕಾರೋ ದುಡ್ಡು ನೀವೇ ಕೊಡೋದು. ಓವರಾಲ್ ಇಷ್ಟೆಲ್ಲ ಕೊಟ್ಟಾದ್ಮೇಲೂ ಕೂಡ ಕೊನೆಗೆ ನಿಮ್ಮ ಕೆಲಸ ಮಾಡಿಸ್ಕೊಳ್ಳೋಕ್ಕೂ ಇವರಿಗೆ ದುಡ್ಡು ಕೊಡಬೇಕು. ಈ ನನ್ನ ಮಕ್ಕಳಿಗೆ ದುಡ್ಡು ಸುರಿಬೇಕು. ನ್ಯಾಯವಾಗಿ ಒಂದು ಪ್ಲಾನ್ ಅಪ್ರೂವಲ್ಗೆ ಹೋದ್ರೆ ಹಿಂಸೆ ಕೊಡ್ತಾರೆ, ಒಂದು ಮನೆ ಕಟ್ಟೋಷ್ಟರಲ್ಲಿ ಹಿಂಸೆ ಕೊಡ್ತಾರೆ, ಒಂದು ಬೋರ್ ತೆಗೆಯೋದಕ್ಕೆ ಹಿಂಸೆ ಕೊಡ್ತಾರೆ, ಒಂದು ಸ್ಯಾನಿಟರಿ ಪಿಟ್ಕೊಂಡು ಮಾಡ್ಕೊಡೋದಕ್ಕೆ ಹಿಂಸೆ ಕೊಡ್ತಾರೆ. ಆ ರೂಲ್ಸ್ ಇಲ್ಲ, ಈ ರೂಲ್ಸ್ ಇಲ್ಲ, ಇದು ಹಿಂಗೆ ಮಾಡಬೇಕು, ಅದು ಹಂಗೆ ಮಾಡಕ್ಕೆ ಬರೋಲ್ಲ, ನೀವು ಮಾಡಿರೋ ತಪ್ಪು, ಪೆನಾಲ್ಟಿ ಆಗ್ತೀವಿ ಅಂತ ಎದುರಿಸ್ತಾರೆ ಸಾಮಾನ್ಯ ಮನೆ ಕಟ್ಟೋನ್ಗೆ. ಅದೇ ಒಂದು ನಿಮ್ಮ ಕರ್ತವ್ಯ ಪ್ರಜ್ಞೆ ಯಾಕೆ ಒಬ್ಬ ವಾಣಿಜ್ಯ ಕಟ್ಟಡ, ವಾಣಿಜ್ಯ ಉದ್ಯಮಿ ಶ್ರೀಮಂತನ ಮೇಲಿಲ್ಲ? ಬಡವರ ಮೇಲೆ ಇರುವಂತಹ ದರ್ಪ ದೌಲತ್ತು ನಿಯಮಾವಳಿಗಳು, ಕಾನೂನು, ರೂಲ್ಸ್, ರೆಗ್ಯುಲೇಷನ್ಸು ಯಾಕೆ ಒಬ್ಬ ಶ್ರೀಮಂತ ಉದ್ಯಮಿಗೆ ಅಥವಾ ಶ್ರೀಮಂತ ವ್ಯಕ್ತಿಗೆ ವಾಣಿಜ್ಯ ಕಟ್ಟಡಗಳನ್ನ ಕಟ್ಟೋನ್ಗೆ ಯಾಕಿಲ್ಲ ಅವ್ರ ಮೇಲೆ? ನಿಮಗೆ ಅವ್ರು ಎಂಜಲ್ ಕಾಸು ತಿಂದು ಬಿಡ್ತಿರಲ್ಲ, ಅದಕ್ಕಲ್ವಾ? ಬಡವನ ರಕ್ತ ಇರ್ತೀರ, ಅವ್ರು ಎಂಜಲ್ ಕಾಸು ತಿಂದು ಅವ್ರ ಬೂಟ್ ನೆಕ್ತೀರ. ಕೊನೆಗೆ ಯಾರೋ ಒಬ್ರು ಬಂದು ನನ್ನಂತವ್ರು ಪ್ರಶ್ನೆ ಮಾಡಿದ್ರೆ ಅಯ್ಯೋ ನಮ್ಗೆ ಹಿಂಸೆ ಕೊಡ್ತಾರೆ, ನಾವು ಪ್ರೆಷರ್ ಮಾಡ್ತಾರೆ ಅಂತ ಕಳ್ಳಾಟಕ ಆಡ್ತೀರ. ಇಂಥ ನಾಟಕಗಳಿಗೆ, ಇಂತಹ ಒಂದು ನಿಮ್ಮ ಸುಳ್ಳುಗಳಿಗೆ, ಸೋಗಲಾಡಿತನಕ್ಕೆ ನಾವು ಎದುರೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ನಿಮ್ಮನ್ನ ಬೆಂಬಿಡದ ಭೂತವಾಗಿ ಕಾಡ್ತೀವಿ, ನಿಮ್ಮ ಭ್ರಷ್ಟಾಚಾರವನ್ನು ಬಲಿ ಹಾಕ್ತೀವಿ. ನೀವೇನೇ ಮಾಡಿದ್ರು ಕರ್ತವ್ಯ ಮಾಡದೆ ತಪ್ಪಿಸ್ಕೊಂಡು ಹೋಗಕ್ಕೆ ನಾವು ಬಿಡೋದಿಲ್ಲ. ಇದು ಸತ್ಯ, ಜ್ಞಾಪಕ ಇಟ್ಕೊಳ್ಳಿ. ಅಧಿಕಾರಿಗಳು ಎಲ್ಲರಿಗೂ, BBMP ಅವ್ರಿಗಿರ್ಬೋದು, ಕಂದಾಯ ಇಲಾಖೆಗಿರ್ಬೋದು, ಬೆಸ್ಕಾಂ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಅವರು ಅದ್ರ ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸದೆ ಹೋದ್ರೆ ಖಂಡಿತ ನಾವು ನಿಮ್ಮ ಮೇಲೆ ಕ್ರಮವನ್ನು ನಾವು ತಗೊಳ್ತೀವಿ. ಜನಗಳ ಮುಂದೆ ನಿಮ್ಮನ್ನ ಬೆತ್ತಲು ಮಾಡಿ ನಿಲ್ಲಿಸ್ತೀವಿ. ನಮಸ್ಕಾರ.